ಎಲ್ಲರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಪುರುಷರಲ್ಲಿ ಹೆಚ್ಚಾಗ್ತಿರುವಂಥ ಸಮಸ್ಯೆಗಳಲ್ಲಿ ಒಂದು ಫರ್ಟಿಲಿಟಿ ಇಶ್ಯೂಸ್ ಇರ್ಬೋದು, ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೇವೆ. ಎರಡನೇದು ಏನು ತೊಂದರೆಯಪ್ಪ ಅಂತ ಹೇಳಿದರೆ ಸ್ಥೌಲ್ಯ ಅಥವಾ ಬೊಜ್ಜು, ಓವರ್ ವೇಟ್ ಅಥವಾ ಒಬೆಸಿಟಿ. ಓವರ್ ವೇಟ್ ಅನ್ನೋಕ್ಕಿಂತ ಒಬೆಸಿಟಿ. ಸೊ ಈ ಪುರುಷರಲ್ಲಿ ಹೆಚ್ಚಾಗ್ತಿರುವಂಥ ಒಂದು ಸಮಸ್ಯೆ ಏನು ಸ್ಥೌಲ್ಯ ಅಥವಾ ಒಬೆಸಿಟಿ ಇದೆ, ಇದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಸಿಂಪಲ್ ಕೆಲವೊಂದು ಆಯುರ್ವೇದ ಟಿಪ್ಸ್, ಇದರಿಂದ ನಮ್ಮ ವೇಟನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬಹುದು. ಇದರಲ್ಲಿ ಕೆಲವೊಂದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ವ್ಯಾಯಾಮ ಮಾಡಿ ಸರ್ ವ್ಯಾಯಾಮ ಮಾಡ್ತೇವೆ, ವೇಟ್ ಕಡಿಮೆ ಆಗ್ತಿಲ್ಲ. ಫುಡ್ಡನ್ನು ಕಡಿಮೆ ಮಾಡಿ ಸರ್ ಫುಡ್ ಕಡಿಮೆ ಮಾಡ್ತಿದ್ದೀವಿ, ಸುಸ್ತಾಗ್ತಿದೆ, ಬಟ್ ವೇಟ್ ಕಡಿಮೆ ಆಗ್ತಿಲ್ಲ. ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡೋಣ, ಮಾಡ್ತಾಯಿದ್ದೇವೆ ಸರ್ ಎಲ್ಲ. ಹೀಗೆ ಹಲವಾರು ವಿಷಯಗಳಿರುತ್ತೆ, ಅದು ನಿಮ್ಗೆ ಕೆಲವೊಂದು ಗೊತ್ತಿರುತ್ತೆ. ಆದರೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಟಿಪ್ಸ್ ಆಯುರ್ವೇದದಲ್ಲಿ ಹೇಳಿರೋದೇನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಗೇನ್, ವೇಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಎಸ್ಪೆಷಲಿ ಪುರುಷರಲ್ಲಿ ಇತ್ತೀಚೆಗೆ ತೊಂದರೆ ಆಗ್ತಿರುವಂಥದ್ದು ಟಿ ವಿ ನೋಡ್ತಾ, ಲ್ಯಾಪ್ಟಾಪ್ ನೋಡ್ತಾ, ಮೊಬೈಲ್ ನೋಡ್ತಾ ಊಟ ಮಾಡುವಂಥದ್ದು, ಅಥವಾ ತಿಂಡಿ ಮಾಡುವಂಥದ್ದು, ಅಥವಾ ಬಿಂಜ್ ಈಟಿಂಗ್ ಮಾಡ್ತಿರುವಂಥದ್ದು, ಚಿಪ್ಸ್ ತಿನ್ನುತ್ತಿರುವಂಥದ್ದು, ಬೋಂಡಾ ಬಜ್ಜಿ ತಿನ್ನುವಂಥದ್ದು, ಮಿರ್ಚಿ ಬಜ್ಜಿ ತಿನ್ನುವಂಥದ್ದು. ಇದೆಲ್ಲ ಕೂಡ ಟಿ ವಿ ಮುಂದೆ ಇರುತ್ತೆ. ಅಥವಾ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯುವಂಥದ್ದು, ಸೋಡಾಗಳನ್ನು ಕುಡಿಯುವಂಥದ್ದು. ಟಿ ವಿ ಮುಂದೆ ಇರುತ್ತೆ, ಪ್ಲೇ ಆಗ್ತಾ ಇರುತ್ತೆ, ಅಥವಾ ಲ್ಯಾಪ್ಟಾಪಲ್ಲಿ ಕಾಲಲ್ಲಿ ಇರ್ತಾರೆ, ಕಂಟಿನ್ಯೂಸ್ ಆಗಿ ತಿಂತಾ ಇರ್ತಾರೆ. ಇದರಿಂದಾನೇ ಹೆಚ್ಚು ಪುರುಷರಲ್ಲಿ ವೇಟ್ ಗೇನ್ ಆಗ್ತಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಅವರ ಗಮನ ಏನಿದೆ, ಮೈಂಡ್ಫುಲ್ ಈಟಿಂಗ್ ಇರಲ್ಲ ಅಲ್ಲಿ. ಅವರ ಗಮನ ಬೇರೆ ಕಡೆ ಇರುತ್ತೆ, ಬಟ್ ಅವ್ರು ತಿಂತಾ ಇರ್ತಾರೆ. ಸೊ ಅವ್ರು ಎಷ್ಟು ತಿಂತಾ ಇದ್ದಾರೆ, ಅವರ ಹೊಟ್ಟೆ ತುಂಬ ಹೋಯ್ತಾ ಇಲ್ವಾ ಅಂತ ಗೊತ್ತಾಗಲ್ಲ ಅವರಿಗೆ. ನಮ್ಮ ಹೊಟ್ಟೆಯ 3 ಭಾಗದ ರೂಲ್ ಏನಿದೆ, ಮಿತವಾಗಿ ತಿನ್ನುವಂಥ ರೂಲ್. 3 ಭಾಗ ಹೊಟ್ಟೆಯಲ್ಲಿ 3 ಭಾಗವನ್ನು ಮಾಡಿದರೆ 1 ಭಾಗದಲ್ಲಿ ಮಾತ್ರ ಫುಡ್ ಇರಬೇಕು, ಸಾಲಿಡ್ ಫುಡ್. 1 ಭಾಗ ನೀರು, 1 ಭಾಗ ಗಾಳಿ ಖಾಲಿ ಬಿಡಬೇಕು ನಾವು. ಬಟ್ ಇಲ್ಲಿ ಏನಾಗ್ತಿದೆ, 3 ಭಾಗ ತುಂಬಿ 4ನೇ 1 ಭಾಗ ಮಾಡಿ ಅಲ್ಲಿ ನಾವು ಆಹಾರವನ್ನು ತುಂಬಿಸ್ತಾ ಇದ್ದೇವೆ. ಇದಾದಮೇಲೆ ಮತ್ತೆ ಲಂಚ್ ಇರುತ್ತೆ, ಇದಾದಮೇಲೆ ತಿರ್ಗಾ ಮತ್ತೆ ಒಂದೇನೋ ಟೀ ಕಾಫಿ ಇರುತ್ತೆ, ಇದಾದಮೇಲೆ ಮತ್ತೆ ಡಿನ್ನರ್ ಇರುತ್ತೆ, ಬಟ್ ವ್ಯಾಯಾಮ ಏನೂ ಇರೋದೇ ಇಲ್ಲ. ಸೊ ಮೊದಲನೇ ಟಿಪ್ ಏನಪ್ಪ ಅಂತ ಹೇಳಿದರೆ ಮೈಂಡ್ಫುಲ್ ಈಟಿಂಗ್. ಈ ರೀತಿಯಾದಂತಹ ಬಿಂಜ್ ಈಟಿಂಗ್ಗಳನ್ನು ನಾವು ಬಿಡಬೇಕು. ಮೈಂಡ್ಫುಲ್ ಈಟಿಂಗ್, ನಾವು ಏನು ತಿಂತಾ ಇದ್ದೇವೆ, ಎಷ್ಟು ತಿಂತಾ ಇದ್ದೇವೆ, ಯಾವಾಗ ತಿಂತಾ ಇದ್ದೇವೆ, ಹೇಗೆ ತಿಂತಾ ಇದ್ದೇವೆ, ಯಾರು ಅದನ್ನು ಪ್ರಿಪೇರ್ ಮಾಡಿದ್ದಾರೆ, ಇದೆಲ್ಲ ಕೂಡ ನಮ್ಮ ಗಮನದಲ್ಲಿ ಇರಬೇಕು. ಸರ್ ಇದು ಪ್ರಾಕ್ಟಿಕಲಾಗಿ ಪಾಸಿಬಲ್ ಇಲ್ಲ ಸರ್ ನೀವು ಹೇಳ್ತಿರೋದು. ಪಾಸಿಬಲ್ ಇಲ್ಲ ಅಂತಲೇ ನಾವು ದೊಡ್ಡ ಸರ್ಜರೀಸ್ಗಳಿಗೆ ನಾವು ಮೊರೆ ಹೋಗ್ತಾ ಇದ್ದೇವೆ ವೇಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ. ಅದು ತಪ್ಪಂತ ನಾನು ಹೇಳ್ತಿಲ್ಲ, ಎಲ್ಲಿ ಮಾಡಬೇಕಲ್ಲಿ ಮಾಡಲೇಬೇಕು. ಆದರೆ ಫ್ಯಾನ್ಸಿಯಾಗಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ನಾವು. ಸೊ ಬೇರಿಯಾಟ್ರಿಕ್ ಸರ್ಜರಿ ಇರ್ಬೋದು, ಅದು ಒಳ್ಳೆಯದು, ಮಾಡಬೇಕು. ಆದರೆ ಎಲ್ಲಿ ಕರೆಕ್ಟಾಗಿ ಇಂಡಿಕೇಶನ್ ಇರುತ್ತೆ, ಎಲ್ಲಿ ನಾವು ಮಾಡಬೇಕು ಅಲ್ಲೇ ಮಾಡಬೇಕು. ನೋಡೋಣ ಬಿಡಿ ಸರ್, ಆರಾಮಾಗಿ ತಿನ್ಕೊಂಡಿದ್ದು ಬಿಡೋಣ, ನಾಳೆ ಏನಾದರೂ ಇದ್ದರೆ ಸರ್ಜರಿ ಮಾಡಿಸ್ಕೊಂಡು ವೇಟ್ ಕಡಿಮೆ ಮಾಡ್ಕೊಳ್ತೇವೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಮೈಂಡ್ಫುಲ್ ಈಟಿಂಗ್ ತುಂಬ ಇಂಪಾರ್ಟೆಂಟ್. ಎರಡನೇದೇನಪ್ಪ ಅಂತ ಹೇಳಿದರೆ, ಪ್ರತಿ ಊಟ ಅಥವಾ ಪ್ರತಿ ತಿಂಡಿಯ ಮೊದಲು 1 ಗ್ಲಾಸು ನೀರನ್ನು ಸೇವನೆ ಮಾಡಬೇಕು. ಇದರಿಂದ ನಿಮ್ಮ ಓವರಾಲ್ ತೂಕ ಏನಿದೆ ಅದು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಮಿಡ್ಲಲ್ಲಿ ಯಾವಾಗ ಹಸಿವಾಗುತ್ತೆ ಅಂತಹ ಟೈಮಲ್ಲಿ ನೀವು ಸಾಲಿಡ್ ಫುಡ್ ತಿರ್ಗಾ ಹೋಗಿ ಊಟ ಮಾಡೋದು ಅಥವಾ ಏನೋ ಸ್ವೀಟ್ಸ್ ತಿನ್ನೋದಕ್ಕಿಂತ 1 ಗ್ಲಾಸ್ ಮಜ್ಜಿಗೆ ಕುಡಿಬೋದು, ಅಥವಾ ಸ್ವಲ್ಪ ಬಿಸಿನೀರನ್ನು ಕುಡಿದ್ರೆ, ಅಥವಾ ಯಾವುದೋ ಫ್ರೂಟ್ ಜ್ಯೂಸನ್ನು ಸಕ್ಕರೆ ಮತ್ತು ಸಾಲ್ಟ್ ಹಾಕದೇನೆ ಯೂಸ್ ಮಾಡಿದರೆ ಇದರಿಂದನೂ ಕೂಡ ವೇಟ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಎಕ್ಸಸೈಸ್ ಇದ್ದೇ ಇರುತ್ತೆ, 45 ನಿಮಿಷ ಏನಿದೆ ಅದು ಎಕ್ಸಸೈಸ್ ಮಾಡಲೇಬೇಕು, ಅದರಲ್ಲಿ ಯಾವುದೇ ರೀತಿಯಾದಂಥ ವಿನಾಯಿತಿ ಇಲ್ಲ. ಆದರೆ ಅದು ಬಿಟ್ಟು ಎಕ್ಸ್ಟ್ರಾ ಟಿಪ್ಸಲ್ಲಿ ನಾನು ನಿಮಗೆ ಇದನ್ನು ಹೇಳ್ತಾ ಇರುವಂಥದ್ದು. ಸೊ ಇದು ಹೆಲ್ಪ್ ಆಗುವಂಥದ್ದು. ಇನ್ನು ನುಗ್ಗೆ ಸೊಪ್ಪಿನ ಸೇವನೆ ಮಾಡೋದ್ರಿಂದ ಹೇಗೆ ವೇಟ್ ಕಡಿಮೆ ಆಗುತ್ತೆ ಸರ್ ಅಂತ ಹೇಳಿದರೆ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನುಗ್ಗೆ ಸೊಪ್ಪಿನ ಜ್ಯೂಸ್ ಮಿಕ್ಸಿಯಲ್ಲಿ ಹಾಕಿಬಿಟ್ರೆ ಆರಾಮಾಗಿ ನುಗ್ಗೆ ಸೊಪ್ಪಿನ ಜ್ಯೂಸ್ ಆಗುತ್ತೆ. 1 ಗ್ಲಾಸನ್ನು ಕುಡಿಬೋದು. ಇಲ್ಲ ಸರ್ ಎಷ್ಟೊಂದು ಟೈಮ್ ಇಲ್ಲ ನನಗೆ ಅಂತ ಹೇಳಿದರೆ, ನುಗ್ಗೆಕಾಯಿ, ನೀವು ಸಾಂಬಾರಲ್ಲಿ ಬಳಸುವಂಥ ನುಗ್ಗೆಕಾಯಿ, ಅದನ್ನು ಕೂಡ ನೀವು ವಾರದಲ್ಲಿ 2 ರಿಂದ 3 ಸರಿ ಬಳಸ್ತಾ ಇದ್ದೀರಿ ಅಂತ ಹೇಳಿದರೆ, ಇದರಿಂದ ನಮ್ಮ ಕಣ್ಣಿನ ಆರೋಗ್ಯ ಅಷ್ಟೇ ಅಲ್ಲದೆ ವೇಟ್ ಕಡಿಮೆ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮಲ ವಿಸರ್ಜನೆ ಏನಿದೆ ಅದು ಸಲೀಸಾಗಿ ಇಟ್ಕೊಳ್ಬೇಕು. ಎಲ್ಲಿ ವೇಟ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಗಟ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಟ್ಟು ಅಲ್ಲಿ ಮಲಬದ್ಧತೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಮಲಬದ್ಧತೆ ಆಗದೇ ಇರೋಂಗೆ ನಾವು ನೋಡ್ಕೊಳ್ಬೇಕು. ಅದು ಹೇಗೆಪ್ಪ ಅಂತ ಹೇಳಿದರೆ, ಅಗೇನ್ ಅದೇ ನುಗ್ಗೆ ಸೊಪ್ಪಿಂದ ಹೆಲ್ಪ್ ಆಗುತ್ತೆ. ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಬಿಸಿ ನೀರಿಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿಬಿಟ್ಟು ಸೇವನೆ ಮಾಡಿ ನಿದ್ರೆ ಮಾಡುವಂಥದ್ದು. ನಾರಿನಂಶ ಇರುವಂಥ ಒಂದು ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ನಾವು ತಿನ್ನೋದ್ರಿಂದ ಈ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ, ಪ್ಲಸ್ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ. ಇನ್ನು ಕೊನೆ ಟಿಪ್ ಏನಪ್ಪ ಅಂತ ಹೇಳಿದರೆ, ಮಧ್ಯಾಹ್ನ ಊಟ ಆದ ತಕ್ಷಣ ನಿದ್ರೆ ಮಾಡೋದನ್ನು ನಾವು ಬಿಡಬೇಕು. ಮಧ್ಯಾಹ್ನ ಊಟ ಆದ ತಕ್ಷಣ ಆಲ್ರೆಡಿ ನಾನು ಹೇಳಿರುವಂಗೆ ನಮ್ಮ ಹೊಟ್ಟೆಯಲ್ಲಿ 3 ಭಾಗ ಅಲ್ಲದೆ 4ನೇ ಭಾಗ ಮಾಡಿ ಎಲ್ಲದರಲ್ಲೂ ಕೂಡ ನಾವು ಸಾಲಿಡ್ ಫುಡ್ಸನ್ನು ತುಂಬಿಸಿರ್ತೇವೆ.
ಅದಲ್ಲದೆ ಮಧ್ಯಾಹ್ನ ಕಂಠಪೂರ್ತಿ ತಿನ್ಕೊಂಡ್ಬಿಟ್ಟು ಮತ್ತೆ ನಿದ್ರೆ ಮಾಡೋದು, ಇದರಿಂದನೂ ಕೂಡ ಅನ್ಯೂಶುವಲ್ ವೇಟ್ ಗೇನ್ ಆಗುತ್ತೆ. ಇದರಿಂದ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನೋಡಿ, ಹೈಪೋಥೈರಾಯ್ಡ್ ಇದ್ಬಿಟ್ಟು ವೇಟ್ ಗೇನ್ ಆಗ್ತಾ ಇದೆ, ಅಥವಾ ಮತ್ತೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ವೇಟ್ ಗೇನ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಟ್ರೀಟ್ ಮಾಡ್ಬೋದು. ಈ ರೀತಿಯಾದಂಥ ನೆಗ್ಲಿಜೆನ್ಸ್ ಲೈಫ್ ಸ್ಟೈಲಲ್ಲಿ ನಾವು ಮಾಡ್ತಾ ಹೋದರೆ ಇಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸು ಆಗುತ್ತೆ, ವೇಟ್ ಗೇನ್ ಕೂಡ ಆಗುತ್ತೆ, ಕಡಿಮೆ ಮಾಡಲಿಕ್ಕೂ ಆಗಲ್ಲ. ಆಮೇಲೆ ನೀವು ಹೇಳ್ತಾ ಇರ್ತೀರಾ, ಸರ್ ಅದನ್ನು ಮಾಡಿದೆ ನಾನು ವೇಟ್ ಕಡಿಮೆ ಆಗಲಿಲ್ಲ, ಇದನ್ನು ಮಾಡಿದೆ ನಾನು ವೇಟ್ ಕಡಿಮೆ ಆಗಲಿಲ್ಲ ಅಂತ. ಸೊ ಮಧ್ಯಾಹ್ನ ಯೂಶ್ವಲಿ ನಿದ್ರೆ ಮಾಡ್ಲಿಕ್ಕೆ ಹೋಗಬಾರ್ದು, ಊಟ ಮಾಡಿ ಅಂತೂ ನಿದ್ರೆ ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಗೆ ನಿದ್ರೆ ಮಾಡಲೇಬೇಕು ಸರ್, ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳೋರು ರಿಲ್ಯಾಕ್ಸೇಷನ್ ಚೇರಲ್ಲಿ ಕೂತ್ಕೊಂಡ್ಬಿಟ್ಟು 5ರಿಂದ 10 ನಿಮಿಷ ನ್ಯಾಪನ್ನು ತಗೊಳ್ಳೋದು ಉತ್ತಮ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ನೀವು ಕಮೆಂಟ್ ಮಾಡಿರುವಂಥ ಟಾಪಿಕ್ಸ್ಗಳನ್ನು ತಗೊಂಡ್ಬಿಟ್ಟು ನಿಮಗೆ ನಾನು ಸಲಹೆ ಕೊಡೋದಕ್ಕೆ, ಆಯುರ್ವೇದದ ಪ್ರಕಾರ ಸಲಹೆ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು.